ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೋಡಿ ಒಂದಲ್ಲ ಒಂದು ಟೆನ್ಷನ್, ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಹಿನ್ನಡೆಯಾದ ನಂತರ ಈಗ ಅಕ್ರಮವಾಗಿ ಗಣಿ ಗುತ್ತಿಗೆ ಕೊಟ್ಟಂತಹ ಪ್ರಕರಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅನ್ನುವಂತಾಗಿದೆ. 5,000 ಪುಟಗಳ ಚಾರ್ಜ್ ಶೀಟ್ ವರದಿ ರಾಜ್ಯಪಾಲರಿಗೆ ಸಲ್ಲಿಕೆಯಾಗಿದೆ. ಇಂಗ್ಲಿಷ್ನಲ್ಲಿ ವರದಿ ಕೊಡಿ ಅಂತೇಳಿ ರಾಜ್ಯಪಾಲರು ಸೂಚನೆಯನ್ನ ಕೊಟ್ಟಿದ್ರು. ಮೊದಲಿಗೆ ಕನ್ನಡದಲ್ಲಿ ಇತ್ತು ಅದು 5,000 ಪುಟಗಳ ಚಾರ್ಜ್ ಶೀಟ್. ಅದನ್ನ ಟ್ರಾನ್ಸ್ಲೇಟ್ ಮಾಡಲಾಗಿದೆ, ತರ್ಜುಮೆ ಮಾಡಲಾಗಿದೆ ಇಂಗ್ಲಿಷ್ಗೆ. ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅನುಮತಿಯನ್ನು ಕೋರಿದ್ರು. ಅದರ ಭಾಗವಾಗಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಇಂಗ್ಲಿಷ್ನಲ್ಲಿ. ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ? ಹೀಗನ್ನೋ ಕುತೂಹಲ ದಟ್ಟವಾಗಿ ಕಾಡ್ತಾ ಇದೆ. ರಾಜ್ಯಪಾಲರ ನಿರ್ಧಾರದ ಮೇಲೆಗೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ಭವಿಷ್ಯ ನಿಂತಂಗಿದೆ. ಅಕ್ರಮವಾಗಿ ಗಣಿ ಗುತ್ತಿಗೆಯನ್ನ ಕೊಟ್ಟಿದ್ದ ಪ್ರಕರಣ, ಇಲ್ಲೀಗಲ್ ಆಗಿ ಗುತ್ತಿಗೆ ಕೊಟ್ಟಿದ್ದಾರೆ ಅನ್ನೋ ಆರೋಪ. ಅದು ಯಾವಾಗ? ಇವರು ಅಧಿಕಾರದಲ್ಲಿದ್ದಾಗ, ಅಂದ್ರೆ ಸಿಎಂ ಆಗಿದ್ದಾಗ. ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಅಕ್ರಮವಾಗಿ ಗಣಿ ಗುತ್ತಿಗೆ ಕೊಟ್ಟಿದ್ದಾರೆ ಅನ್ನೋ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ 5,000 ಪುಟಗಳ ಚಾರ್ಜ್ ಶೀಟ್ ವರದಿಯನ್ನ ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಲಾಗಿದೆ. ಈ ಹಿಂದೆ ಕನ್ನಡದಲ್ಲಿತ್ತು ಅದು, ಅದನ್ನು ತರ್ಜುಮೆ ಮಾಡಿ ಇಂಗ್ಲಿಷ್ಗೆ ಭಾಷಾಂತರ ಮಾಡಿ ಸಲ್ಲಿಕೆ ಮಾಡಲಾಗಿದೆ. ಈಗ ರಾಜ್ಯಪಾಲರ ಬಳಿಗೆ ಇದೆ. ಈಗೇನು ಅಂತಂದರೆ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಹಾಗಾದರೆ ಈ ಚಾರ್ಜ್ ಶೀಟ್ನ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ? ಹಾಗಾಗಿ ತಾವರ್ಚಂದ್ ಗೆಹ್ಲೋಟ್ ಅವರ ನಿರ್ಧಾರದ ಮೇಲೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ಭವಿಷ್ಯ ನಿಂತಂತೆ ಕಾಣಿಸ್ತಾ ಇದೆ. 6 ತಿಂಗಳ ಹಿಂದೆಯಷ್ಟೇ ಕನ್ನಡದಲ್ಲೇ ವರದಿಯನ್ನು ಸಲ್ಲಿಸಿತ್ತು ಲೋಕಾಯುಕ್ತ ಟೀಮು. ಈಗ ಅದನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾದಂತಹ ಅಂಶಗಳನ್ನು ಉಲ್ಲೇಖ ಮಾಡೋದರ ಜೊತೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಅಕ್ರಮವಾಗಿ ಗಣಿ ಗುತ್ತಿಗೆ ಕೊಟ್ಟಿದ್ದಾರೆ ಇವರು ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಅಂತ, ಅಂದ್ರೆ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಅಂತ. ಸೊ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ರಾಜ್ಯಪಾಲರ ಅನುಮತಿಯನ್ನ ಕೇಳಿತ್ತು ಲೋಕಾಯುಕ್ತ. ಈಗ 5,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. 6 ತಿಂಗಳಿಂದನೇ ರೆಡಿ ಆಗಿತ್ತು, ಕೊಟ್ಟಿದ್ರು. ಅದು ಕನ್ನಡದಲ್ಲಿತ್ತು. ಅದನ್ನು ತರ್ಜುಮೆ ಮಾಡಿಕೊಡಿ, ಅಂದರೆ ಟ್ರಾನ್ಸ್ಲೇಟ್ ಮಾಡಿಕೊಡಿ ಇಂಗ್ಲೀಷ್ಗೆ ಅಂತ ಕೇಳಿದರು. ಸೊ ಅದರಂತೆ ಈಗ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷ್ಗೆ ಆ ವರದಿಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಲೈವ್ನಲ್ಲಿದ್ದಾರೆ. ರೂಪೇಶ್, ಈಗ ಭಾಷಾಂತರ ಮಾಡಿ ಇಂಗ್ಲೀಷ್ನಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಹೇಗೆ ಅನ್ನುವಂಥ ಕುತೂಹಲ. ಹೆಂಗಿರುತ್ತೆ ಪ್ರೋಸೆಸ್ಸು, ಜೊತೆಗೆ ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಶರತ್, 2023ರಿಂದ ಆರಂಭವಾಗುತ್ತೆ. SIT ತನಿಖೆ ಮಾಡುತ್ತೆ. 2007ರಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ರು. ಹೀಗಾಗಿ ಕುಮಾರಸ್ವಾಮಿ ಅವರು ಸಿಎಂ ಆಗಿರ್ತ ಸಂದರ್ಭದಲ್ಲಿ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಒಂದು ಕಂಪನಿ ಇರುತ್ತೆ. ಆ ಕಂಪನಿಗೆ 550 ಎಕರೆ ಜಮೀನನ್ನ ಜಾಗವನ್ನು ಕೊಡಲಾಗುತ್ತೆ. ಅದು ಗಣಿ ಗುತ್ತಿಗೆ ಆಧಾರದಲ್ಲಿ ಕೊಡಲಾಗುತ್ತೆ. ಇಲ್ಲಿ ಕಿಕ್ ಬ್ಯಾಕ್ ಆರೋಪ ಬರುತ್ತೆ. ಹೀಗಾಗಿ ಇಲ್ಲಿ ಅಕ್ರಮದ ಒಂದಿಷ್ಟು ವಾಸನೆಗಳು ಬರುತ್ತೆ. ಹೀಗಾಗಿ ಲೋಕಾಯುಕ್ತವರು ತನಿಖೆ ಮಾಡ್ತಾರೆ. ಲೋಕಾಯುಕ್ತ ತನಿಖೆ ಮಾಡಿ 2023ಕ್ಕೆ ಈ ಪ್ರಕರಣ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ರೆಡಿ ಮಾಡ್ತಾರೆ. ಚಾರ್ಜ್ ಶೀಟ್ ರೆಡಿ ಮಾಡಿ ಪ್ರಾಸಿಕ್ಯೂಷನ್ ಕೊಡಿ ಅಂತ 2023ರಲ್ಲೇ ರಾಜ್ಯಪಾಲರಿಗೆ ಕೊಡ್ತಾರೆ. ಆವಾಗಿಂದಲೂ ಕೂಡ ರಾಜ್ಯಪಾಲರು 2 ಬಾರಿ ಸ್ಪಷ್ಟನೆ ಕೇಳ್ತಾರೆ. ಸ್ಪಷ್ಟನೆ ಕೇಳಿ ಈ ತರ ಡೌಟ್ಸ್ ಗಳನ್ನು ಕೇಳ್ತಾರೆ. ಅದಾದ ಬಳಿಕ ಎಲ್ಲಾ ಡೌಟ್ಸ್ ಗಳು ಕೇಳದ ಬಳಿಕವಾಗಿ ಭಾಷಾಂತರ ಸಮಸ್ಯೆಗಳಿದೆ. ಹೀಗಾಗಿ ಭಾಷಾಂತರಿಸಿ ಕೊಡಿ, ಇಂಗ್ಲಿಷ್ ಅಲ್ಲಿ ಕೊಡಬೇಕು, ಕನ್ನಡದಲ್ಲಿ ಕೊಟ್ಟಿದ್ದಿಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಹೀಗಾಗಿ 7 ತಿಂಗಳ ಬಳಿಕವಾಗಿ ಈಗ ಪ್ರಾಸಿಕ್ಯೂಷನ್ಗೆ ಕೋರಿ ಅನುಮತಿ ಚಾರ್ಜ್ ಶೀಟ್ ಏನು ಪ್ರತಿ ಇತ್ತಲ್ವಾ, ಆ ಪ್ರತಿಯನ್ನ ಇದೀಗ ಭಾಷಾಂತರ ಮಾಡಿ ರಾಜ್ಯಪಾಲರಿಗೆ ಕೊಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತೇಳಿ ಕನ್ನಡದಲ್ಲಿ ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಫರ್ ಮಾಡಿಕೊಟ್ಟು ಅದಾದ
ಅದಾದ ಬಳಿಕ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತೇಳಿ ರಾಜ್ಯಪಾಲರಿಗೆ ಕೇಳಿದ್ದಾರೆ. ಹೀಗಾಗಿ ಈಗ ಕೇಂದ್ರ ಸಚಿವರಾಗಿದ್ದಾರೆ, ಅದೇ ರೀತಿ ಶಾಸಕರು ಕೂಡ ಆಗಿದ್ದಾರೆ. ಅವ್ರ ವಿರುದ್ಧವಾಗಿ ಕೋರ್ಟ್ ಪ್ರೊಸೀಸಿಂಗ್ ಅಂದ್ರೆ ಚಾರ್ಜ್ ಶೀಟ್ ಪ್ರತಿಯನ್ನು ಕೋರ್ಟ್ ಸಲ್ಲಿಕೆ ಮಾಡಿ ಅವ್ರ ವಿರುದ್ಧ ತನಿಖೆ ಮಾಡಬಹುದು. ಆದ್ರೆ ಪ್ರಾಸಿಕ್ಯೂಷನ್ ಅಂದ್ರೆ ವಿಚಾರಣೆ ಮಾಡಬೇಕಾದ್ರೆ ಇಲ್ಲಿ ಕೋರ್ಟ್ ಅನುಮತಿ ಬೇಕಾಗುತ್ತೆ. ಪ್ರಾಸಿಕ್ಯೂಷನ್ ಅಂದ್ರೆ ರಾಜ್ಯಪಾಲ ಅನುಮತಿ ಬೇಕಾಗುತ್ತೆ. ರಾಜ್ಯಪಾಲ ಅನುಮತಿ ಕೊಟ್ಟರೆ ಮಾತ್ರ SITಗೆ ಅವ್ರನ್ನ ತನಿಖೆ ಮಾಡೋದು ಅಥವಾ ಅವ್ರನ್ನ ವಿಚಾರಣೆ ಮಾಡೋದು ಸಾಧ್ಯ ಆಗುತ್ತೆ. ಈಗ ಇದಕ್ಕೆ ಅನುಮತಿ ಕೊಡಿ ಅಂತೇಳಿ ಕೇಳಿದ್ದಾರೆ. ರಾಜ್ಯಪಾಲರು ಮೂಡ ಸಂಬಂಧಪಟ್ಟಂತೆ ಕೊಟ್ಟಂತ ಮರು ಕೂಡಲೇ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಕುಮಾರಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗಲೂ ಕೂಡ ಅದೇ ರೀತಿಯ ವರ್ತನೆಯನ್ನು ಮಾಡ್ತಾರಾ ಅಥವಾ ಇನ್ನೂ ಕೂಡ ಕಾಲಹರಣವನ್ನ ಮೀನಮೇಷವನ್ನು ಮಾಡ್ತಾರ ಅಂತ ಪ್ರಶ್ನೆ ಈಗ ಎದುರಾಗಿದೆ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ವಿರುದ್ಧ ಸಾಕಷ್ಟು ದೊಡ್ಡ ಮಟ್ಟಿಗೆ ಭ್ರಷ್ಟಾಚಾರದ ಆರೋಪಗಳನ್ನ ಮಾಡಲಾಗಿತ್ತು. ಹೀಗಾಗಿ ಸಂಬಂಧಪಟ್ಟ ಸಮಗ್ರವಾಗಿರತಕ್ಕಂಥ ವಿಚಾರಣೆ ತನಿಖೆ ಎಲ್ಲವೂ ಕೂಡ ಆಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತ ರಾಜ್ಯಪಾಲರ ಅನುಮತಿ ಕೊಡ್ತಾರ ಅಂತೇಳಿ ರಾಜ್ಯಪಾಲ ಅನುಮತಿ ಕೊಟ್ಟಿದ್ದ ಹೋದ್ರೆ ಆ ಪ್ರತಿ ತೆಗೆದುಕೊಂಡು ಇಲ್ಲಿ ಮತ್ತೆ ಕೋರ್ಟ್ಗೆ ಹೋಗಿ ಸಬ್ಮಿಟ್ ಮಾಡಿದ್ರೆ ಮತ್ತೆ ಪುನಃ ವಿಚಾರಣೆ ಆಗುತ್ತೆ. ವಿಚಾರಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಸಂಕಷ್ಟ ನಿಜಕ್ಕೂ ಕೂಡ ಎದುರಾಗುತ್ತೆ. ಹೀಗಾಗಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಕೊಟ್ಟಿದ್ದ ಹೋದಾದ್ರೆ ಮತ್ತಷ್ಟು ಸಂಕಷ್ಟ, ಮತ್ತಷ್ಟು ಒತ್ತಡ ಶುರು ಆಗುತ್ತೆ. ಹೀಗಾಗಿ ಮೂಡ ಪ್ರಕರಣ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಕೊಟ್ಟಲ್ಲ, ಕುಮಾರಸ್ವಾಮಿ ಪ್ರಕರಣ ಸಂಬಂಧಪಟ್ಟಲ್ಲೂ ಕೂಡ ಕೊಡಿ ಅಂತೇಳಿ ಕಾಂಗ್ರೆಸ್ ಸೇರಿ ಹಲವಾರು ಜನ ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿ ಶರತ್. ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.